ಹಲೋ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಅನದರ್ ವಿಡಿಯೋ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕತೆಗಳ ಮೂಲಕ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡೋಣ. ಯಾಕಂದರೆ ಕತೆಗಳನ್ನು ಕೇಳುತ್ತಾ ನಾವು ಇಂಗ್ಲೀಷನ್ನು ಮಾತಾಡೋದನ್ನು ಕಲಿಯಲು ತುಂಬ ಸುಲಭವಾಗುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ತೇಕೆ ತಡ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಸೆಂಟೆನ್ಸ್, ಒಂದಾನೊಂದು ಕಾಲದಲ್ಲಿ. ಒನ್ಸ್ ಅಪಾನ್ ಎ ಟೈಮ್. ಒನ್ಸ್ ಅಪಾನ್ ಎ ಟೈಮ್ ಅಂತ ಹೇಳ್ತೀವಿ. ಒಂದಾನೊಂದು ಕಾಲದಲ್ಲಿ ಎರಡು ಬೆಕ್ಕುಗಳಿದ್ದವು. ದೇರ್ ವೇರ್ ಟು ಕ್ಯಾಟ್ಸ್. ಅವರು ಉತ್ತಮ ಸ್ನೇಹಿತರಾಗಿದ್ದರು. ದೇ ವರ್ ಗುಡ್ ಫ್ರೆಂಡ್ಸ್. ಅವರು ಬ್ರೆಡ್ ತುಂಡು ಪಡೆದರು. ದೇ ಗಾಟ್ ಎ ಪೀಸ್ ಆಫ್ ಬ್ರೆಡ್. ಹಂಚಿಕೊಳ್ಳುವಾಗ ವೆಲ್ ಸೇರಿಂಗ್. ಹಂಚಿಕೊಳ್ಳುವಾಗ ಅವರು ದೊಡ್ಡ ಮತ್ತು ಸಣ್ಣ ತುಂಡುಗಳನ್ನಾಗಿ ಮಾಡಿದರು. ದೇ ಮೇಡ್ ಬಿಗ್ ಆ್ಯಂಡ್ ಸ್ಮಾಲ್ ಪೀಸಸ್. ಆದ್ದರಿಂದ ಅವರು ದೊಡ್ಡ ತುಂಡುಗಾಗಿ ಹೋರಾಡಲು ಪ್ರಾರಂಭಿಸಿದರು. ಸೊ ದೇ ಬಿಗ್ಯಾನ್ ಟು ಫೈಟ್ ಫಾರ್ ದ ಬಿಗ್ಗರ್ ಪೀಸ್. ಅದೇ ಸಮಯದಲ್ಲಿ ಒಂದು ಕೋತಿ ಅವರು ಜಗಳವಾಡುವುದನ್ನು ನೋಡಿತು. At the same time, a monkey saw them fighting. ನಾನು ಅದನ್ನು ಸಮನಾಗಿ ಹಂಚಿಕೊಡುತ್ತೇನೆ ಎಂದು ಕೋತಿ ಹೇಳಿತು. The monkey said, I will share it equally. ನಾನು ಅದನ್ನು ಸಮನಾಗಿ ಹಂಚಿಕೊಡುತ್ತೇನೆಂದು ಕೋತಿ ಹೇಳಿತು. ಅವನು ದೊಡ್ಡ ತುಂಡನ್ನು ಸಮಗೊಳಿಸಲು ಕಚ್ಚಿದನು. He bite the bigger piece to make it equal. ಮತ್ತೆ ಅದು ಇನ್ನೊಂದು ದೊಡ್ಡ ತುಂಡನ್ನು ಸಮ ಮಾಡಲು ಕಚ್ಚಿತು. Again it bite the other bigger piece to make it equal. ಸ್ವಲ್ಪ ಮಟ್ಟಿಗೆ ಅವನು ಇಡೀ ಬ್ರೆಡ್ ಅನ್ನು ತಿಂದು ಸಂತೋಷದಿಂದ ಹೊರಟು ಹೋದನು. Bite by bit he ate the whole bread and went away happily. ಬಡ ಬೆಕ್ಕುಗಳು ಬ್ರೆಡ್ ಕಳೆದುಕೊಂಡವು. The poor cats lost the bread.